ಜೀವನ ಎನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆನ್ನುವ ಭಯವಿದ್ದರೆ ಸೋತವನಿಗೆ ಗೆಲ್ಲಬೇಕು ಎನ್ನುವ ಛಲ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನಡ್ಡಿಕುನ್ನ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗಿರಲಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? ತನ್ನ ಸ್ವಾರ್ಥಕ್ಕೆ ಚೆನ್ನಾಗಿ ಬಳಸಿಕೊಳ್ಳುವ ಈ ಜನರ ನಡುವೆ ನೀನು ನೀನಾಗೆ ಬದುಕಬೇಕು. ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕೂತಿದ್ರೆ ಯಾರೂ ಸಹಾಯ ಮಾಡಲ್ಲ. ಏನೋ ಪವಾಡ ಆಗ್ಬೋದು ಅಂತ ಅಂದ್ಕೊಂಡ್ರು ಯಾವ ಪವಾಡನೂ ಆಗುವುದಿಲ್ಲ. ಈ ಕ್ಷಣ, ಈ ಸಮಯವನ್ನ ವ್ಯರ್ಥ ಮಾಡದೆ ನೀನು ಎಚ್ಚೆತ್ತುಕೊಳ್ಬೇಕು. ಈ ಕ್ಷಣನೇ, ಈ ಟೈಮೇ ನಿನ್ನ ಜೀವನದ ಪವಾಡ ಕ್ಷಣ ಅಂತ ಮರಿಬೇಡ. ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಒಬ್ಬನೇ ಈ ಪ್ರಪಂಚಕ್ಕೆ ಬಂದಿದೀಯಾ ಅಂತ ಹೇಳಿದ ಮೇಲೆ ಒಬ್ಬನೇ ಹೋರಾಡಬೇಕು, ಒಬ್ಬನೇ ಎಲ್ಲರನ್ನು ಎದುರಿಸಬೇಕು, ಎಲ್ಲ ಕಷ್ಟಗಳನ್ನು ಗೆದ್ದು ನಿಲ್ಲಬೇಕು. ಈ ಜೀವನ ಎಂಬುದು ನಾಟಕ ರಂಗ. ನಿನ್ನ ಪಾತ್ರ ಬಂದಾಗ ನೀನು ಚೆನ್ನಾಗಿ ನಿರ್ವಹಿಸಬೇಕು. ಮತ್ತೆ ನಿನ್ನ ಪಾತ್ರವನ್ನು ಯಾರೂ ನಿರ್ವಹಿಸಕ್ಕಾಗಲ್ಲ. ಯಾರು ಇರಲಿ ಇಲ್ಲದೆ ಇರಲಿ, ಅದು ಅಗತ್ಯವೋ ಅನಗತ್ಯವೋ, ಆ ಸಮಯದಲ್ಲಿ ಸಮಯವು ಎಲ್ಲ ಸಮಯವನ್ನು ಬದಲಾಯಿಸುತ್ತೆ. ಆದರೆ ಆ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಈ ಜೀವನದಲ್ಲಿ ಆಗುವ ಪ್ರತಿಯೊಂದು ನೋವು ಒಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಒಂದು ಒಳ್ಳೆಯ ಪಾಠ ಆ ವ್ಯಕ್ತಿಯನ್ನ ಬದಲಾಯಿಸುತ್ತೆ. ಇಷ್ಟು ದಿನ ನಿನ್ನವರಿಗೋಸ್ಕರ ನೀನು ಸಮಯ ವ್ಯರ್ಥ ಮಾಡಿದನ್ನು ಸಾಕು. ಅವರಿವರಿಗೋಸ್ಕರ ನಿನ್ನ ಸಮಯವನ್ನು ವೇಸ್ಟ್ ಮಾಡಬೇಡ, ವ್ಯರ್ಥ ಮಾಡಬೇಡ. ಅವರು ಯಾರೂ ನಿನ್ನವರಲ್ಲ. ಬದುಕು ತುಂಬಾ ಚಿಕ್ಕದು. ನಿನ್ನನ್ನು ಗೌರವ ಕೊಡದ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಾ, ಬೇಸರ ಮಾಡ್ತಾ ಸಮಯ ಹಾಳು ಮಾಡಬೇಡ. ಅವರನ್ನು ಹೇಗೆ ಮೆಚ್ಚಿಸಲಿ ಎಂದು ಕೂರಬೇಡ. ಆ ಸಮಯ ಮತ್ತೆ ಪುನಃ ಬರೋದಿಲ್ಲ. ನಿನ್ನನ್ನು ಪ್ರೀತಿಸುವ ತಂದೆ ತಾಯಿಗೋಸ್ಕರ ನಿನ್ನ ಸಮಯವನ್ನು ಮೀಸಲಿಡು. 6 ಅಡಿ ಜಾಗದಲ್ಲಿ ಶಾಶ್ವತವಾಗಿ ಮಲಗ್ತೇನೆ ಅಂತ ಗೊತ್ತಿದ್ದ ಮೇಲೂ ನಾನೇ ದೊಡ್ಡವನು, ನಾನು ಇಲ್ಲದೆ ಏನೂ ಇಲ್ಲ, ನಂದೇ ಎಲ್ಲ ಅಂತ ಜಂಬ ಪಡುವ, ಅಹಂಕಾರ ಪಡುವ ಪ್ರತಿ ಒಬ್ಬರಿಗೂ ಇದು ಅನ್ವಯಿಸುತ್ತೆ. ಈ ಊರಿನಲ್ಲಿ ನಾನೇ ಒಡೆಯ, ನಾನಿಲ್ಲದೆ ಇಲ್ಲಿ ಏನೂ ಇಲ್ಲ ಅಂತ ಹೇಳುವ ಆ ಭ್ರಮೆಯಲ್ಲಿ ಬದುಕುವ ಪ್ರತಿ ಒಬ್ಬನಿಗೂ, ಮತ್ತೆ ಮೋಸ, ಅನ್ಯಾಯ, ವಂಚನೆ ಮಾಡುವ ಪ್ರತಿ ಒಬ್ಬ ವ್ಯಕ್ತಿಗೂ ಈ ಮಾತು ಅನ್ವಯವಾಗುತ್ತದೆ. ಇಂತಹ ಪ್ರಪಂಚ ನಿನಗೆ ಬೇಡ. ನೀನೇನಿದ್ರೂ ಒಳ್ಳೆಯ ಪ್ರಪಂಚದಲ್ಲಿ ಬದುಕಬೇಕು, ಒಳ್ಳೆಯವನಾಗಿ ಬದುಕಬೇಕು. ಜೀವನ ಅಂದರೆ ಹರಿಯುವ ನದಿ ಥರ. ಹಿಂದೆ ಆಗೋದನ್ನ ಬಿಟ್ಟು ಮುಂದೆ ಆಗೋ ವಿಷಯಗಳ ಮೇಲೆ ಗಮನ ಕೊಡಬೇಕು. ಆಗ ಮಾತ್ರ ಖುಷಿಯಾಗಿ ನೀನು ಇರ್ತೀಯ. ನನಗೆ ಅವರು ನೋವು ಕೊಟ್ಟರು, ಇವರು ನೋವು ಕೊಟ್ಟರು ಅಂತ ಹೇಳುವ ಬದಲು ಆ ಚಿಂತೆಯಿಂದ ಏನು ನಾನು ಪಾಠ ಕಲಿತೆ ಅನ್ನೋದನ್ನ ಮಾತ್ರ ಜೀವನದಲ್ಲಿ ಅಳವಡಿಸಬೇಕು. ನಿನ್ನ ಮಾತಿಗೆ ಎಲ್ಲಿ ಗೌರವ ಇಲ್ಲವೋ, ಬೆಲೆ ಇಲ್ಲವೋ, ಆ ಜಾಗದಲ್ಲಿ ನೀನು ಮೌನಿ ಆಗುವುದನ್ನು ಕಲಿ. ಮೌನಕ್ಕೂ ಜಾಗ ಇಲ್ಲದೆ ಇದ್ರೆ ಆ ಜಾಗದಿಂದನೇ ದೂರ ಸರಿ. ಜೀವನದಲ್ಲಿ ಏನು ಬೇಕಾದರೂ ಬಿಟ್ಟು ಬಿಡು, ಆದರೆ ನಗು ಮತ್ತು ನಂಬಿಕೆಯನ್ನ ಮಾತ್ರ ಬಿಡಬೇಡ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಗಳಿಗಾಗಿ ಬದುಕು. ಯಾಕಂದ್ರೆ ದೀರ್ಘ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನ ಮುಖ್ಯ. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂದರೆ ನಿನಗೆ ಕಷ್ಟಗಳು ಬರಲೇಬೇಕು. ಕಷ್ಟಗಳು ನಿನ್ನನ್ನು ಮತ್ತಷ್ಟು ಗಟ್ಟಿಗೊಳಿಸ್ತದೆ. ಕಷ್ಟ ಇರಲಿ, ನೋವು ಇರಲಿ, ಸಂಕಷ್ಟಗಳೇ ಬರಲಿ, ನೀನು ಮಾತ್ರ ಅದನ್ನು ಧೈರ್ಯದಿಂದ ಎದುರಿಸು. ಯಾವತ್ತೂ ನಗು ನಗುತ್ತಾ ಬದುಕು. ನಿನ್ನ ಚಿಂತೆ, ನಿನ್ನ ದುಃಖ ಬೇರೆಯವರಿಗೆ ಹೇಳಬೇಡ. ಯಾಕಂದರೆ ಇಲ್ಲಿ ಯಾರು ನಿನ್ನ ನೋವುಗಳನ್ನು, ಕಷ್ಟಗಳನ್ನು, ಸಂಕಷ್ಟಗಳನ್ನು, ನಿನ್ನ ವೇದನೆಗಳನ್ನು ಯಾರು ಕೂಡ ಲೆಕ್ಕಿಸುವುದಿಲ್ಲ.
ಕೊನೆಗೆ ಒಂದು ಮಾತು, ನೀನು ನೀನಾಗಿಯೇ ಇರು, ಬೇರೆಯವರಿಗೋಸ್ಕರ ನೀನು ಬದಲಾಗಬೇಡ. ಬೇರೆಯವರು ಹೇಳಿದ್ದ ಒಳ್ಳೆ ಮಾತುಗಳನ್ನು ಕೇಳು, ಆದರೆ ನಿನಗೆ ಏನು ಬೇಕೋ ಅದನ್ನೇ ಮಾಡು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾವ ಒಂದು ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.